ನಾವು ಸ್ಕೂಲಲ್ಲಿ ಈ 7 ಕಾಂಟಿನೆಂಟ್ಸ್ ಬಗ್ಗೆ ಓದಿರ್ತೀವಿ. ಅದರಲ್ಲಿ ನಮಗೆ 6 ಖಂಡಗಳ ಬಗ್ಗೆ ತುಂಬ ವಿಷಯಗಳು ಗೊತ್ತು. ಆದರೆ 7ನೇ ಖಂಡವಾದ ಅಂಟಾರ್ಟಿಕಾದ ಬಗ್ಗೆ ತುಂಬ ವಿಷಯಗಳು ನಮಗೆ ಗೊತ್ತಿಲ್ಲ. ಅಷ್ಟು ಯಾಕೆ ಸೈಂಟಿಸ್ಟ್ಗೇನೆ ಹೆಚ್ಚಾಗಿ ಗೊತ್ತಿಲ್ಲ. ಒಂದು ಐಸ್ ಡೆಸರ್ಟ್ ಅಂತಲೇ ಹೇಳ್ತಾರೆ. ಸೊ ಆ ರೀತಿಯ ಕಾಂಟಿನೆಂಟ್ನ ಫಸ್ಟ್ ಹೇಗೆ ಕಂಡುಹಿಡಿದ್ರು? ಭೂಮಿಯ ಕೆಳಭಾಗದಲ್ಲಿರೋ ಒಂದು ಖಂಡ, ಅಲ್ಲಿಗೆ ಹೋಗಬೇಕಂದ್ರೆ ಏನೆಲ್ಲ ಚಾಲೆಂಜಸ್ ಇದೆ, ಹೋಗಿರೋರು ಯಾವ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು, ಇವತ್ತಿಗೂ ಅಲ್ಲಿ ಅತಿ ದೊಡ್ಡ ಕ್ರ್ಯಾಕ್ಸ್, ಹಳ್ಳಗಳಲ್ಲಿ ಸಿಕ್ಕಿಬಿದ್ದವರು ಏನಾದರೂ. ತುಂಬ ಜನ ಆರ್ಕ್ಟಿಕ್ ಆ್ಯಂಡ್ ಅಂಟಾರ್ಟಿಕಾನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆರ್ಕ್ಟಿಕ್ಕಲ್ಲಿ ಇನ್ನೂ ಸಾಧಾರಣ ಜನಗಳು ಬದುಕ್ತಿದ್ದಾರೆ, ಆದರೆ ಅಂಟಾರ್ಟಿಕಾದಲ್ಲಿ ಜನರು ಬದುಕೋಕೆ ಸಾಧ್ಯ ಇಲ್ಲ. ಇವಾಗ ಬರೀ ಸೈಂಟಿಸ್ಟ್ ಮಾತ್ರನೇ ಅಲ್ಲಿದ್ದಾರೆ. ಹಾಗೆ ಸೈಂಟಿಸ್ಟ್ ಯಾವ ರೀತಿಯ ಸ್ಟಡೀಸ್ನ ಅಲ್ಲಿ ಮಾಡ್ತಿದ್ದಾರೆ? ಯಾಕೆ ಅಂಟಾರ್ಟಿಕಾ ಬಗ್ಗೆ ಯಾವುದೇ ವಿಷಯ ಜನಗಳಿಗೆ ತಿಳಿತಾ ಇಲ್ಲ? ಯಾಕೆ ಮಿಸ್ಟೀರಿಯಸ್ ಆಗಿನೇ ಉಳಿದಿದೆ? ಪ್ರಪಂಚದಲ್ಲಿ ಜನರು ಬದುಕೋಕೆ ಅರ್ಹವಿಲ್ಲದೆ ಇರೋ ಕಾಂಟಿನೆಂಟಲ್ಲಿ ಸೈಂಟಿಸ್ಟ್ ಏನನ್ನು ಫೈಂಡ್ ಮಾಡ್ತಿದ್ದಾರೆ? ಯಾವ ರೀತಿಯ ಸ್ಟಡೀಸ್ ಮಾಡ್ತಿದ್ದಾರೆ? ಎಸ್ಪೆಷಲಿ ಇಂಡಿಯಾ 3 ಸ್ಟೇಷನ್ಸ್ ಇದೆ, ಅದರಲ್ಲಿ ಏನು ಮಾಡ್ತಿದ್ದಾರೆ? ಅಂಟಾರ್ಟಿಕಾ ಹೇಗೆ ಕಂಡುಹಿಡಿಯಲ್ಪಡ್ತು? ಇವತ್ತಿಗೂ ಒಂದು ಅಬ್ಯಾಂಡನ್ಡ್ ಕಾಂಟಿನೆಂಟ್ ಆಗಿ ಅದು ಯಾಕೆ ಇದೆ? ಮಿಸ್ಟರೀಸ್ ಆಫ್ ಅಂಟಾರ್ಟಿಕಾ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಲ್ಸೋ ಲೈಕ್ ಮಾಡೋಕ್ಕೆ ಮರಿಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಪುಷ್ಪ ಪ್ರಸಂಗ. ಇವತ್ತಿಗೆ ನಮ್ಮ ಹತ್ರ ಟೆಕ್ನಾಲಜಿ ಇದೆ, ಸೈನ್ಸ್ ಬೆಳೆದಿದೆ. ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ಗೆ ಶಿಪ್ ಆರ್ ಫ್ಲೈಟಲ್ಲಿ ನಾವು ಹೋಗ್ತೀವಿ. ಸ್ಯಾಟಲೈಟ್ಸ್ ಇದೆ, ಭೂಪ್ರದೇಶ ಎಲ್ಲೆಲ್ಲಿ ಏನೇನಿದೆ ನಮಗೆ ಗೊತ್ತು. ಆದರೆ ಅಂಟಾರ್ಟಿಕಾ ಅನ್ನೋದು ಸೌತ್ ಪೋಲಲ್ಲಿ ಯಾರಿಗೂ ಹೋಗಿ ರೀಚ್ ಮಾಡೋಕ್ಕೆ ಆಗದೆ ಇರೋ ಒಂದು ಜಾಗದಲ್ಲಿರೋವಾಗ ಈ ರೀತಿ ಒಂದು ಕಾಂಟಿನೆಂಟ್ ಇದೆ ಅಂತ ಮೊದಲು ಹೇಗೆ ಕಂಡುಹಿಡಿದ್ರು? ಇದರ ಬಗ್ಗೆ ಟಾಕ್ಸ್ ಯಾವಾಗಿಂದ ಇದೆ ಅಂದರೆ 2000 ವರ್ಷಗಳಿಗೆ ಮುಂಚೆನೆ ಅರಿಸ್ಟಾಟಲಿಂದ ಟಾಲ್ಮೆವರೆಗೂ ಆ ಕಾಲದಲ್ಲೇ ಸೌತ್ ಪೋಲಲ್ಲಿ ಒಂದು ದೊಡ್ಡ ಲ್ಯಾಂಡ್ ಮಾಸ್ ಇರೋ ಚಾನ್ಸ್ ಇದೆ. ನಾರ್ತ್ ಪೋಲಲ್ಲಿರೋ ಆ ನೆಲನ ಬ್ಯಾಲೆನ್ಸ್ ಮಾಡೋಕ್ಕೆ ಸೌತ್ ಪೋಲಲ್ಲಿ ಖಂಡಿತ ಒಂದು ಜಾಗ ಇರುತ್ತೆ ಅಂತ ಗೆಸ್ ಮಾಡಿದ್ರು. ಆ ಭೂಪ್ರದೇಶಕ್ಕೆ ಟೆರಾ ಆಸ್ಟ್ರಾಲಿಸ್ ಇನ್ಕಾಗ್ನಿಟಾ ಅಂತ ಹೆಸರಿಡ್ತಾರೆ. ಅದರ ಅರ್ಥ ಅನ್ನೋನ್ ಲ್ಯಾಂಡ್ ಆಫ್ ಸೌತ್ ಅಂತ. ಕಾಲ ಕಳೀತಾ ಇದ್ದಂತೆ ಫ್ರೆಂಚ್, ಗ್ರೀಕ್ ಅಂತ ತುಂಬ ದೇಶಗಳಲ್ಲಿ ಆ ಭೂಪ್ರದೇಶಕ್ಕೆ ಒಂದೊಂದು ಹೆಸರಿಡ್ತಾರೆ. ಅದರಲ್ಲಿ ಒಂದು ಫೇಮಸ್ ಆದ ಹೆಸರೇ ಅಂಟಾರ್ಕ್ಟಿಕ್. ಇದು ಆರ್ಕ್ಟಿಕ್ಗೆ ಆಪೋಸಿಟ್, ಅಂದರೆ ನಾರ್ತ್ ಪೋಲ್ಗೆ ಆಪೋಸಿಟ್ ಆದ ಸೌತ್ ಪೋಲ್ಗೆ ಹೀಗೆ ಹೆಸರಿಡ್ತಾರೆ. ಫೈನಲಿ 1890ರಲ್ಲಿ ಸ್ಕಾಟಿಷ್ ನಾಡಿಗೆ ಸೇರಿದ ಒಬ್ಬ ಕಾರ್ಟೋಗ್ರಾಫರ್, ಮ್ಯಾಪ್ ಮೇಕರ್ ಅಂತಾರೆ, ಜಾನ್ ಜಿಯಾರ್ಜ್ ಬಾರ್ತಲೋಮ್ ಅನ್ನೋ ಇವರೇ ಅಂಟಾರ್ಟಿಕಾ ಅನ್ನೋ ಹೆಸರನ್ನು ಫಸ್ಟ್ ಟೈಮ್ ಮ್ಯಾಪಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಹೀಗೆ ಅಂಟಾರ್ಟಿಕಾ ಅನ್ನೋ ಹೆಸರು ಬಂತು. ಸರಿ, ಈ ಒಂದು ಭೂಪ್ರದೇಶನ ಮೊದಲು ಹೇಗೆ ಫೈಂಡ್ ಮಾಡಿದ್ರು? ಸೌತ್ ಪೋಲಲ್ಲಿ ಏನಿದೆ ನೋಡೋಣ ಅನ್ನೋ ಟ್ರಾವೆಲ್ನ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು ಯಾರಂದರೆ 1520ರಲ್ಲಿ ಫರ್ಡಿನೆಂಡ್ ಮ್ಯಾಗಲಿನ್ ಅನ್ನೋರೇ ಮೊದಲು ಹೋಗ್ತಾರೆ. ಇವರು ಪೋರ್ಚುಗೀಸ್ಗೆ ಸೇರಿರೋ ಒಬ್ಬ ಎಕ್ಸ್ಪ್ಲೋರರ್. ಸೊ ಸಮುದ್ರ ದಾಟಿ ಹೋಗ್ತಿದ್ದಾರೆ ಅವ್ರಿಗೆ ಸೌತ್ ಅಮೆರಿಕಾನ ದಾಟಿ ಚಿಲೆ ಅಲ್ಲಿವರೆಗೂ ಹೋಗೋಕ್ಕಾಯ್ತು. ಅದನ್ನ ದಾಟಿ ಅವ್ರಿಗೆ ಹೋಗೋಕ್ಕಾಗಿಲ್ಲ. ಅಲ್ಲೇ ಅವರ ಟ್ರಾವೆಲ್ ಸ್ಟಾಪ್ ಆಗುತ್ತೆ. ಅದೇ ಆ ಕಾಲದಲ್ಲಿ ಅತಿ ದೊಡ್ಡ ಟ್ರಾವೆಲ್. ಮತ್ತು 200 ವರ್ಷಗಳ ನಂತರ 1773ರಲ್ಲಿ ಬ್ರಿಟಿಷ್ ನಾಡಿಗೆ ಸೇರಿರೋ ಒಬ್ಬ ಎಕ್ಸ್ಪ್ಲೋರರ್ ಸರ್ ಜೇಮ್ಸ್ ಕುಕ್ ಅನ್ನೋರು ಹೋಗ್ತಿದ್ದಾರೆ. ಅಲ್ಲಿ ಅಂಟಾರ್ಕ್ಟಿಕ್ ಸರ್ಕಲ್ ಅಂತ ಬರುತ್ತೆ. ಈ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಸರ್ಕಲ್ ನೋಡ್ತೀವಿ. ಸೊ ಅಂಟಾರ್ಟಿಕಾಗೆ ಮೇಲೆ ಇರೋ ಅಂಟಾರ್ಕ್ಟಿಕ್ ಸರ್ಕಲ್ನ ದಾಟಿ ಒಳಗೆ ಹೋಗ್ತಾರೆ. ಆ ಸರ್ಕಲ್ನ ಕ್ರಾಸ್ ಮಾಡಿಬಿಟ್ರೆ ಅಲ್ಲಿ ನೀವು 24 ಅವರ್ಸ್ ಸೂರ್ಯನ ನೋಡೋಕ್ಕಾಗುತ್ತೆ. 6 ಮಂತ್ಸ್ ಡೇ, 6 ಮಂತ್ ನೈಟ್ಸ್ ಇರುತ್ತೆ. ಸೊ ಆ ಜಾಗನ ಕ್ರಾಸ್ ಮಾಡಿ ಒಳಗೆ ಹೋಗ್ತಾರೆ. ಆದರೂ ಸಹ ಅವ್ರಿಗೆ ಅಂಟಾರ್ಟಿಕಾನ ರೀಚ್ ಆಗೋಕ್ಕೆ ಆಗ್ತಿಲ್ಲ. ಯಾವುದೇ ಭೂಪ್ರದೇಶನ ನೋಡದೆ ಅಲ್ಲಿಂದ ರಿಟರ್ನ್ ಬಂದುಬಿಡ್ತಾರೆ. ಇವರ ನಂತರ ಒಂದು 50 ವರ್ಷಗಳಾದಮೇಲೆ 1820ರಲ್ಲಿ ರಷ್ಯಾಗೆ ಸೇರಿರೋ 2 ಎಕ್ಸ್ಪ್ಲೋರರ್ಸ್ 2 ಶಿಪ್ಸ್ನ ತಗೊಂಡು ಹೋಗ್ತಾರೆ. ಫೆಬಿಯನ್ ಗೊಟಿಲೆಬ್, ಇನ್ನೊಬ್ಬರು ಮಿಖೇಲ್ ಲಜಾರೆವ್. ಇವರು ಫಾರ್ ದ ಫಸ್ಟ್ ಟೈಮ್ ಅಂಟಾರ್ಟಿಕಾದ ಭೂಪ್ರದೇಶನ ತಲುಪ್ತಾರೆ. ಇವರು ಹೋಗಿ ಅಲ್ಲಿ ರೀಚ್ ಆದ ಕೂಡಲೇ ಶಾಕ್ ಆಗ್ತಾರೆ. ಶಿಪ್ನ ತಗೊಂಡೋಗಿ ಎಲ್ಲಿ ಆ್ಯಂಕರ್ ಮಾಡಿ ನಿಲ್ಲಿಸೋದು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ರು ಸ್ನೋ, ಹೈಟ್ ನೋಡಿದ್ರೆ ಎಷ್ಟೋ ಫೀಟ್ಸ್ ಇದೆ. ಈ ರೀತಿ ಒಂದು ಕಾಂಟಿನೆಂಟ್ ಇದೆ ಅಂತ ಫಾರ್ ದ ಫಸ್ಟ್ ಟೈಮ್ ಅದನ್ನ ವಿಸಿಟ್ ಮಾಡಿದವರು ಇವರೇ. ಸೊ
ಇವರು ಅಂಟಾರ್ಟಿಕಾದ ಹತ್ರ ಹೋಗಿದ್ದಾರೆ, ಆ ಭೂ ಪ್ರದೇಶನ ರೀಚ್ ಆಗಿದ್ದಾರೆ. ಬಿಟ್ಟರೆ ಅದು ಸೌತ್ ಪೋಲ್ ಅಲ್ಲ, ಅಂಟಾರ್ಟಿಕಾದ ಸ್ಟಾರ್ಟಿಂಗ್. ಸೌತ್ ಪೋಲ್ ಅನ್ನೋದು ತುಂಬ ದೊಡ್ಡ ಭೂಪ್ರದೇಶ. ಅದರಲ್ಲಿ ಆ ಲ್ಯಾಂಡ್ ಇರೋ ಎಡ್ಜ್ನ ಇವರು ನೋಡಿದ್ದಾರೆ. ಎಕ್ಸ್ಟ್ರೀಮ್ ಸೌತ್ ಪೋಲ್ ಎಲ್ಲ ಹೋಗಿಲ್ಲ. ಆ ಅಂಟಾರ್ಟಿಕಾ ಸರ್ಕಲಲ್ಲಿ ಲ್ಯಾಂಡ್ ಸ್ಟಾರ್ಟ್ ಆಗೋ ಪ್ಲೇಸ್ನ ನೋಡ್ಕೊಂಡು ಬಂದಿದ್ದಾರೆ. ಬಿಟ್ಟರೆ ಇವ್ರಿಗೆ ಕಂಪ್ಲೀಟ್ ಸೌತ್ ಪೋಲ್ನ ಹೋಗಿ ರೀಚ್ ಆಗೋಕ್ಕಾಗಿಲ್ಲ, ಹೋಗೋಕ್ಕೂ ಆಗಲ್ಲ ಆಗಿನ ಕಾಲದಲ್ಲಿ. ಇವ್ರಿಗೆ ಮುಂಚೆನೂ ಇವರ ನಂತರನೂ ತುಂಬ ಜನ ಸೌತ್ ಪೋಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ಯಾರೂ ಅದನ್ನ ರೀಚ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ರೀಸನ್ ಏನಂದರೆ ಅಲ್ಲಿರೋ ಡೇಂಜರಸ್ ಎನ್ವಿರಾನ್ಮೆಂಟ್, ಡೇಂಜರಸ್ ಅಟ್ಮಾಸ್ಫಿಯರ್ ಅಲ್ಲಿದೆ. ಅದೇನು ಅನ್ನೋದನ್ನ ನಾನು ಮುಂದೆ ಡೀಟೇಲ್ಡಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. 1901 ಬ್ರಿಟಿಷ್ ನೇವಿ ಆಫೀಸರ್ ಆದ ಕ್ಯಾಪ್ಟನ್ ರಾಬರ್ಟ್ ಫಾಲ್ಕನ್ ಸ್ಕಾಟ್ ಅನ್ನೋರು ಅಂಟಾರ್ಟಿಕಾ ರೀಚ್ ಆಗ್ತಾರೆ. ರೀಚ್ ಆದಮೇಲೆ ಒಳಗೆ ಸೌತ್ ಪೋಲ್ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದಾರೆ. ಅವ್ರಿಗೆ ಅಲ್ಲಿ ರೀಚ್ ಆಗೋಕ್ಕಾಗ್ತಿಲ್ಲ. ಸೊ ರಿಟರ್ನ್ ಬಂದುಬಿಡ್ತಾರೆ. ನಂತರ ಅವ್ರೇನು ಮಾಡ್ತಾರಂದರೆ ಮತ್ತೆ 1911ರಲ್ಲಿ ಟೆರ್ರಾ ನೋವಾ ಎಕ್ಸ್ಪಿಡಿಷನ್ನ ಮೂಲಕ ಹೇಗೋ ಸೌತ್ ಪೋಲ್ನ ಕಷ್ಟಪಟ್ಟು ರೀಚ್ ಆಗಿಬಿಡ್ತಾರೆ. ಆದರೆ ರೀಚ್ ಆದಮೇಲೆ ಅವ್ರಿಗೆ ಒಂದು ಶಾಕ್. ಅವ್ರಿಗಿಂತ 1 ಮಂತ್ ಮುಂಚೆನೇ ನಾರ್ವೆಗೆ ಸೇರಿದ ರೋಲ್ಡ್ ಅಮಂಡ್ಸನ್ ಅನ್ನೋರು ಅಲ್ಲಿ ನಾರ್ವೆ ದೇಶದ ಫ್ಲ್ಯಾಗ್ನ ಇಕ್ಕಿ ಹೋಗಿದ್ದಾರೆ. ಏನಿದು ಫಸ್ಟ್ ನಾವೇ ಸೌತ್ ಪೋಲ್ನ ರೀಚ್ ಆದ್ವಿ ಅನ್ನೋ ಪ್ರೌಡಿಂದ ಹೋಗೋಣ ಅಂದರೆ ಆಲ್ರೆಡಿ ಒಬ್ಬರು ಫ್ಲ್ಯಾಗ್ ಇಟ್ಟಿದ್ದಾರೆ ಅಂತ ಸ್ಯಾಡಾಗಿ ಅವರು ಅವ್ರ ಶಿಪ್ಗೆ ಹಿಂತಿರುಗ್ತಾರೆ. ಇವರು ಸಪರೇಟಾಗಿ ಹೋಗಿಲ್ಲ, ಅವರು ಆ್ಯಂಡ್ ಅವರ ಟೀಮ್ ರಿಟರ್ನ್ ಬರ್ತಾರೆ. ರಿಟರ್ನ್ ಬರೋವಾಗ ಅಲ್ಲಿರೋ ಆ ಡಿಫಿಕಲ್ಟ್ ವೆದರಿಂದ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ಕ್ಲೈಮೇಟ್ ಸ್ಲೋ ಆಗಿ ಅವ್ರಿಗೆ ತೊಂದರೆ ಕೊಡ್ತಿದೆ, ಅವ್ರನ್ನ ಸಾಯಿಸ್ತಿದೆ. ಅಂಟಾರ್ಟಿಕಾದ ಹೊರಗಿಂದ ಅದರ ಸೌತ್ ಪೋಲ್ಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕಂದ್ರೆ ಅದು ಅತಿ ದೊಡ್ಡ ಟ್ರಾವೆಲ್, ಅದು ತುಂಬ ದೂರ. ಆವಾಗ ಇವರು ತಗೊಂಡೋದ ಫುಡ್ ಎಲ್ಲ ಖಾಲಿಯಾಗುತ್ತೆ. ಅವ್ರಿಗೆ ಹಸಿವಾಗ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವ್ರ ಟೀಮ್ಗೆ ಫುಡ್ ಅವಶ್ಯಕತೆ ಇದೆ. ಅವರು ಕರ್ಕೊಂಡೋದ ಸ್ಲೆಡ್ ಡಾಗ್ಸ್ ಅಂತಾರಲ್ಲ, ಹಿಮದಲ್ಲಿ ಸ್ಲೆಡ್ಜ್ನ ಪುಲ್ ಮಾಡೋಕ್ಕೆ ಟ್ರೈನಿಂಗ್ ಕೊಟ್ಟಂತಹ ಡಾಗ್ಸ್, ಆ ಡಾಗ್ಸ್ನೇ ಅವರು ಸಾಯಿಸಿ ತಿಂತಾರೆ. ಹಾಗೆ ತಿಂದು ಅವ್ರು ರಿಟರ್ನ್ ಬಂದುಬಿಡೋಣ ಅಂತ ಅಂದ್ಕೊಂಡಾಗ ಫ್ರೋಸ್ ಬೈಟ್ ಅಂತ ಹೇಳ್ತಾರೆ. ಫಾಗಲ್ಲಿ ಸ್ಕಿನ್ನೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಆ ರೀತಿ ಒಂದು ಡಿಸೀಸ್ ಬರುತ್ತೆ, ಡಿಹೈಡ್ರೇಟ್ ಆಗುತ್ತೆ. ಇದರಿಂದ ಸ್ಲೋ ಆಗಿ ಎಲ್ಲರೂ ಸತ್ತೋಗ್ತಾರೆ. ಸೊ ಯಾಕೆ ಅದನ್ನ ಒಂದು ವೈಟ್ ಡೆಸರ್ಟ್ ಸ್ನೋ ಹೆಲ್ ಅಂತ ಹೇಳ್ತಾರೋ ನಿಮಗೆ ಅರ್ಥ ಆಗಿರುತ್ತೆ. ರೀಸನ್ ಅದರ ಹಾರ್ಶ್ ಎನ್ವಿರಾನ್ಮೆಂಟ್. ಆ ಎನ್ವಿರಾನ್ಮೆಂಟಲ್ಲಿರೋ ಪ್ರಾಬ್ಲಮ್ ಏನು, ಯಾಕೆ ಇಷ್ಟು ಡಿಫಿಕಲ್ಟೀಸ್ ಬರ್ತಿದೆ ಅಲ್ಲಿಗೆ ಹೋಗೋರಿಗೆ? ಮೊದಲನೇ ವಿಷಯ ಹ್ಯುಮಿಡಿಟಿ, ತೇವಾಂಶ. ಗಾಳಿಯಲ್ಲಿರೋ ಹ್ಯುಮಿಡಿಟಿ ಎಷ್ಟಿದೆ? ಇವಾಗ ನಮ್ಮ ರೂಮ್ ಟೆಂಪ್ರೇಚರ್ ಒಂದು 27-28 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಹ್ಯುಮಿಡಿಟಿ ಒಂದು 84% ಇರುತ್ತೆ. ಆದರೆ ನಮ್ಮ ರೂಮ್ ಟೆಂಪ್ರೇಚರ್ನ ನಾವೇ ಎ ಸಿಯಿಂದ ಕಡಿಮೆ ಮಾಡ್ತೀವಿ. 20 ಡಿಗ್ರಿ ಇಲ್ಲ 18 ಡಿಗ್ರಿ ಅಂತ ಕಡಿಮೆ ಆದರೂ ಸಹ 30% ಖಂಡಿತ ಹ್ಯುಮಿಡಿಟಿ ಇರುತ್ತೆ. ಅದು ಕಡಿಮೆ ಆಗಲ್ಲ, ಅಟ್ಲೀಸ್ಟ್ ಮಿನಿಮಮ್ 30% ಆದರೂ ಹ್ಯುಮಿಡಿಟಿ ಇರುತ್ತೆ. ಅದೇ ಅಂಟಾರ್ಟಿಕಾ ತಗೊಂಡ್ರೆ ಅಲ್ಲಿನ ಟೆಂಪರೇಚರ್ -90 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗುತ್ತೆ. ಆವಾಗ ಗಾಳಿಯಲ್ಲಿ ಹ್ಯುಮಿಡಿಟಿ ಅನ್ನೋದೇ ಇರಲ್ಲ. ಹಾಗಿದ್ರೆ ಅಲ್ಲಿ ಗಾಳಿ ಎಷ್ಟು ಡ್ರೈ ಆಗಿರುತ್ತೆ ಅಂತ ಥಿಂಕ್ ಮಾಡಿ. ಅದೇ ಒಂದು ದೊಡ್ಡ ಡೇಂಜರ್. 70 ಮಿಲಿಯನ್ ವರ್ಷಗಳ ಮುಂಚೆ ಕ್ರಿಯೇಟ್ ಆದ ಈ ವೈಟ್ ಡೆಸರ್ಟ್ ಅಂಟಾರ್ಟಿಕಾದಲ್ಲಿ ಈ ರೀತಿ ಹ್ಯುಮಿಡಿಟಿ ಮಾತ್ರ ಅಲ್ಲ, ತುಂಬ ಡೇಂಜರ್ಸ್ ಇದೆ. ಎಕ್ಸ್ಟ್ರೀಮ್ ಐಸ್ ಪ್ರೆಸೆನ್ಸೇ ಒಂದು ಪ್ರಾಬ್ಲಮ್ ಅಂತ ಹೇಳ್ತಾರೆ. 2016ರಲ್ಲಿ ಅಮೆರಿಕನ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿಯ ಒಂದು ಆರ್ಟಿಕಲ್ನ ಪ್ರಕಾರ ಭೂಮಿಯ 70% ಫ್ರೆಶ್ ವಾಟರ್ ಅಂಟಾರ್ಟಿಕಾದಲ್ಲಿದೆ ಅಂತೆ. ಅದರಲ್ಲಿ 90% ಐಸ್ ಆಗಿದೆ. ಆಲ್ಮೋಸ್ಟ್ 30 ಮಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಹಾಗಾದರೆ ಇದೇ ರೀತಿ ತಾನೇ ಆರ್ಟಿಕಲ್ಲೂ ಇರುತ್ತೆ ಅಂತೀರಾ? ಬಟ್ ಆರ್ಟಿಕ್ ಬೇರೆ, ಅಂಟಾರ್ಟಿಕಾ ಬೇರೆ, ಎರಡರಲ್ಲೂ ತುಂಬ ಡಿಫ್ರೆನ್ಸಸ್ ಇದೆ. ಆರ್ಟಿಕಲ್ಲಿ ಬರೀ ಥಿನ್ ಲೇಯರ್ ಆಫ್ ಐಸೇ, ಆದರೆ ಅಂಟಾರ್ಟಿಕಾದಲ್ಲಿ ತುಂಬ ಥಿಕ್ ಲೇಯರ್ಸ್. ಅಲ್ಲೂ ಇಲ್ಲೂ ಟೆಂಪರೇಚರೇ ಬೇರೆ. ಆರ್ಟಿಕಲ್ಲಿ ಆ್ಯಾವ್ರೇಜ್ ಟೆಂಪರೇಚರ್ ಏನಂದರೆ ವಿಂಟರ್ ಟೈಮಲ್ಲಿ -58 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆದರೆ ಸಮ್ಮರಲ್ಲಿ ಪಾಸಿಟಿವ್ ಆಗಿ 10 ಡಿಗ್ರಿ ಸೆಲ್ಸಿಯಸ್ಸಲ್ಲಿರುತ್ತೆ. ಹಾಗಾಗಿ ಅಲ್ಲಿ ಜನರು ಬದುಕ್ತಾರೆ. ಕೆಲವು ಪ್ರಾಣಿಗಳು, ಪೋಲಾರ್ ಬೇರ್ಸ್ ಎಲ್ಲ ಇದೆ. ಸೊ ಸುತ್ತ ಕೆಲವು ಏರಿಯಾಸ್ ಇದೆ. ಪೋಲಾರ್ ಬೇರ್, ಆರ್ಕ್ಟಿಕ್ ಫಾಕ್ಸ್, ಸ್ನೋಯಿ ಔಲ್, ಆಕ್ಸ್ ಆ್ಯಂಡ್ ಮರಗಳು ಸಹ ಇದೆ. ಆದರೆ ಅಂಟಾರ್ಟಿಕಾದಲ್ಲಿ ಹಾಗಲ್ಲ. ವಿಂಟರಲ್ಲಿ -70 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸರಿ, ಸಮ್ಮರಲ್ಲಿ ಪಾಸಿಟಿವ್ ಆಗಿ 10 ಇಲ್ಲ 5 ಡಿಗ್ರಿ ಇರುತ್ತಾ ಅಂದರೆ ಇಲ್ಲ.
ಸಮ್ಮರಲ್ಲಿ -15 ಡಿಗ್ರಿ ಸೆಲ್ಸಿಯಸ್. ಇಲ್ಲಿವರೆಗೂ ಅಲ್ಲಿ ರೆಕಾರ್ಡ್ ಆದ ಕೋಲ್ಡೆಸ್ಟ್ ಟೆಂಪರೇಚರ್ ಅಂದರೆ -93 ಡಿಗ್ರಿ ಸೆಲ್ಸಿಯಸ್. ಅದರಿಂದನೇ ಮನುಷ್ಯರು ಬದುಕೋಕ್ಕೆ ಆಗದೇ ಇರೋ ಖಂಡವಾಗಿ ಇದಿದೆ. ಬಟ್ ಅಲ್ಲೂ ಸಹ ಪೆಂಗ್ವಿನ್ನಂತಹ ಕೆಲವು ಅನಿಮಲ್ಸ್ ಇದೆ. ನೆಕ್ಸ್ಟ್, ಈ ಕ್ಲೈಮೇಟಲ್ಲಿರೋ ಅಂಥ ಒಂದು ವಿಚಿತ್ರ ಏನು ಅಂದರೆ ಕ್ಯಾಟಬ್ಯಾಟಿಕ್ ವೈಂಡ್ ಅಂತ ಹೇಳ್ತಾರೆ. ಇದೊಂದು ಇಂಟ್ರೆಸ್ಟಿಂಗ್ ಆದ ಫಿನಾಮಿನನ್. ಯೂಶ್ವಲಿ ಇಲ್ಲಿ ಏನಾಗುತ್ತೆ, ಹಾಟ್ ಏರ್ ಇದ್ದರೆ ಅದು ಗ್ರಾವಿಟಿನ ಅಪೋಸ್ ಮಾಡಿ ಮೇಲೆ ಹೋಗಿ ಕ್ಲೌಡ್ಸ್ ಆಗಿ ಮತ್ತೆ ಮಳೆ ಆಗುತ್ತೆ. ಹಾಗಾಗಿ ಯೂಶ್ವಲಿ ನೆಲದ ಮೇಲೆ ಟೆಂಪರೇಚರ್ ಹೆಚ್ಚಾಗಿರುತ್ತೆ. ಹಿಲ್ ಸ್ಟೇಷನ್ ಥರ ನಾವು ಮೇಲೆ ಹೋಗ್ತಾ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಹಾಟ್ ಏರ್ ಮೇಲೆ ಹೋಗಿ ನಮಗೆ ಸ್ವಲ್ಪ ತಂಪಾದ ಗಾಳಿ ಬೀಸುತ್ತೆ. ಆದರೆ ಅಂಟಾರ್ಟಿಕಾದಲ್ಲಿ ಇದಕ್ಕೆ ಆಪೋಸಿಟ್ ಆಗಿ ನಡೆಯುತ್ತೆ. ನೆಲದಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ, ಅದರಿಂದ ಹಾಟ್ ಏರ್ ಗ್ರಾವಿಟಿಯಿಂದ ವೇಗವಾಗಿ ಇಳಿಯಲ್ಪಡೋ ಈ ಬಿಸಿ ಗಾಳಿ ನೆಲದಲ್ಲಿ ಇಲ್ಲ ಸ್ಲೋಪಲ್ಲಿ ಅತಿ ವೇಗವಾಗಿ ಆಲ್ಮೋಸ್ಟ್ 200 km/h ಆ್ಯಾವ್ರೇಜ್ ಆಗಿ ಅಷ್ಟು ಸ್ಪೀಡಾಗಿ ಈ ಡ್ರೈ ಆದ ಸ್ನೋ ತುಂಬಿದ ಗಾಳಿ ಬೀಸುತ್ತೆ ಅಂತ ಹೇಳ್ತಾರೆ. ಅದನ್ನು ಬ್ಲಿಝರ್ಡ್ ಅಂತ ಹೇಳ್ತಾರೆ. ಆ ಗಾಳಿಯಲ್ಲಿ ಸಿಕ್ಕಿದ್ರೆ ನಮಗೆ ಉಸಿರಾಡೋಕ್ಕಾಗಲ್ಲ, ಏನು ನೋಡೋಕ್ಕಾಗಲ್ಲ, ಈ ರೀತಿ ಡೇಂಜರಸ್ ಅಂತ ಹೇಳ್ತಿದ್ದಾರೆ. ಹೇಗೆ ಡೆಸರ್ಟಲ್ಲೆಲ್ಲ ಡಸ್ಟಿ ಏರ್ ಇರುತ್ತೋ ಆ ರೀತಿ ಇದು. ನೆಕ್ಸ್ಟ್, ಫಿಷರ್ಸ್ ಆ್ಯಂಡ್ ಕ್ರೆವಿಸಸ್. ಕ್ರ್ಯಾಕ್ಸ್. ಅಂಟಾರ್ಟಿಕಾದಲ್ಲಿ ಸ್ನೋ ಮಧ್ಯೆ ಇರೋ ಕ್ರ್ಯಾಕ್ಸ್ ಮನುಷ್ಯರು ಕಳೆದ 100 ವರ್ಷಗಳಿಂದ ಎಕ್ಸ್ಪ್ಲೋರ್ ಮಾಡಿದ್ರು ಹೆಚ್ಚಾಗಿ ಹೋಗದೇ ಇರೋಕ್ಕೆ ತುಂಬ ಡೇಂಜರಸ್ ಆಗಿ ಫೀಲ್ ಆಗ್ತಿರೋದು ಈ ಕ್ರ್ಯಾಕ್ಸೇ. ನೋಡೋಕ್ಕೆ ಕಂಪ್ಲೀಟಾಗಿ ಐಸಿಂದ ಸ್ಪ್ರೆಡ್ ಆಗಿರೋ ಹಾಗೆ ಕಾಣಿಸಿದ್ರು ಲ್ಯಾಂಡ್ ಮೈನ್ ಥರ ಕ್ರ್ಯಾಕ್ಸ್ ಅಲ್ಲಲ್ಲಿ ಇರುತ್ತೆ. ಚಿಕ್ಕದಾಗಿ ಒಂದು ಕ್ರ್ಯಾಕ್ ಇರುತ್ತೆ, ಅದರಲ್ಲಿ ಒಂದು ಚಿಕ್ಕ ಕಲ್ಲು ಹಾಕಿದ್ರೆ 100 ಫೀಟ್ಸ್ ಒಳಗೆ ಹೋಗುತ್ತೆ ಅಂತಾರೆ. ಆಲ್ಮೋಸ್ಟ್ ಗುಣ ಕೇವ್ ಥರ. ಒನ್ಸ್ ಈ ಥರದ ಕ್ರ್ಯಾಕ್ಸ್ ಒಳಗೆ ಬಿದ್ದಿದ್ದಾರೆ ಅಂದರೆ ಅವರಿಂದ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ. ಅದರಿಂದ ರೆಸ್ಕ್ಯೂ ಮಾಡೋ ಟೆಕ್ನಾಲಜಿನೂ ಇವಾಗಿಲ್ಲ. ಅಂಟಾರ್ಟಿಕಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ 100ಕ್ಕಿಂತ ಹೆಚ್ಚು ಜನರು ಈ ರೀತಿ ಕ್ರ್ಯಾಕ್ಸ್ ಒಳಗೆ ಬಿದ್ದು ಸತ್ತಿದ್ದಾರೆ ಅಂತ ಹೇಳಲ್ಪಟ್ಟಿದೆ. ಎಷ್ಟು ಅಂತ ನಮ್ಮ ಹತ್ರ ಕೌಂಟ್ ಇಲ್ಲ, ಅದರಿಂದಾನೇ ಇದನ್ನು ಫ್ರೋಝನ್ ಗ್ರೇವ್ ಯಾರ್ಡ್ ಅಂತಾರೆ. ನೆಕ್ಸ್ಟ್, ಹೈ ಆಲ್ಬೆಡೋ. ಆಲ್ಬೆಡೋ ಅನ್ನೋದು ಒಂದು ಮೆಷರ್ಮೆಂಟ್, ಎಷ್ಟರ ಮಟ್ಟಿಗೆ ಸೂರ್ಯನ ಕಿರಣಗಳು ನೆಲದ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ತಿದೆ ಅನ್ನೋದು. ಸಯಾನೋಮೀಟರ್ ಅಂತ ಒಂದು ಟೂಲ್ ಇದೆ, ಸ್ಕೈ ಎಷ್ಟು ಬ್ಲೂ ಕಲರ್ ಇದೆ ಅಂತ ಮೆಷರ್ ಮಾಡೋಕ್ಕೆ. ಸೊ ಆ ರೀತಿ ಈ ಆಲ್ಬೆಡೋ ಅನ್ನೋದು ಎಷ್ಟು ಸನ್ಲೈಟ್ ಬಿದ್ದು ರಿಫ್ಲೆಕ್ಟ್ ಆಗ್ತಿದೆ ಅನ್ನೋದು ಮೆಷರ್ ಮಾಡೋದು. ನಾರ್ಮಲಿ ಭೂಮಿ ಮೇಲೆ ಸನ್ಲೈಟ್ ಬಿದ್ದು 3/4 ಭಾಗ ಎನ್ವಿರಾನ್ಮೆಂಟಿಂದ ಅಬ್ಸರ್ವ್ ಆಗುತ್ತೆ. ಆದರೆ ಅಂಟಾರ್ಟಿಕಾದಲ್ಲಿ 90% ಸನ್ಲೈಟ್ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಫುಲ್ ಆ್ಯಂಡ್ ಫುಲ್ ವೈಟ್ ಸ್ನೋ ಆಗಿರೋದ್ರಿಂದ ಲೈಟ್ ಬಿದ್ದಿದ ತಕ್ಷಣ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಇದರಿಂದ ಹಾರಿಝೋನ್ ಅಂತಾರೆ, ಅರ್ತ್ನ ಸರ್ಫೇಸ್ ಆ್ಯಂಡ್ ಸ್ಕೈ ಮೀಟ್ ಆಗೋ ಒಂದು ಪಾಯಿಂಟ್. ಅದೆರಡು ಸೇಮ್ ಕಲರ್ ವೈಟ್ ಆಗಿರುತ್ತೆ. ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತಾರೆ. ನೆಕ್ಸ್ಟ್ ಒನ್, ಮ್ಯಾಗ್ನೆಟಿಕ್ ಫ್ಲಕ್ಚುಯೇಷನ್ಸ್. ಅಂಟಾರ್ಟಿಕಾ ಭೂಮಿಯ ಸೌತ್ ಪೋಲಲ್ಲಿರೋದ್ರಿಂದ ಹೆಚ್ಚಾಗಿ ಮ್ಯಾಗ್ನೆಟಿಕ್ ಫ್ಲಕ್ಚುಯೇಷನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಅಲ್ಲಿ ಎಕ್ಸ್ಪ್ಲೋರರ್ಸ್ ಕೈಯಲ್ಲಿಟ್ಕೊಂಡಿರೋ ಹ್ಯಾಂಡ್ ಹೆಲ್ಡ್ GPS ಆಗಿರ್ಬೋದು, ಕಾಂಪಾಸ್, ಇಲ್ಲಾಂದರೆ ಫ್ಲೈಟ್ಸಲ್ಲಿರೋ GPS ಸಿಸ್ಟಮ್, ಇದೆಲ್ಲ ಕರೆಕ್ಟಾಗಿ ವರ್ಕ್ ಆಗದೆ ಹೋಗೋಕ್ಕೆ ತುಂಬ ಚಾನ್ಸಸ್ ಇದೆ. ಇದರಿಂದಾನೇ ಕಮರ್ಷಿಯಲ್ ಫ್ಲೈಟ್ಸ್ ಅಲ್ಲಿ ಹೋಗೋದನ್ನ ಅಲೋ ಮಾಡಲ್ಲ. ಈ ರೀತಿಯಾದ ಅಂಟಾರ್ಟಿಕಾದಲ್ಲಿ ಇವಾಗ ಮನುಷ್ಯರು ಇದ್ದಾರಾ ಇಲ್ವಾ? ಟೂರಿಸ್ಟ್ ಎಲ್ಲ ಬಂದು ಹೋಗೋ ರೀತಿ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ಎಲ್ಲ ಇದೆ ಅಲ್ವಾ? ಸೈಂಟಿಸ್ಟ್ ಅಲ್ಲಿ ಹೇಗೆ ಇದ್ದಾರೆ ಅನ್ನೋ ಕ್ವೆಶನ್ಸ್ಗೆಲ್ಲ ಆನ್ಸರ್ ಏನು ಅನ್ನೋದನ್ನ ನೋಡೋಣ. 1990ರಿಂದ ಅಂಟಾರ್ಟಿಕಾದಲ್ಲಿ ಟೂರಿಸಮ್ ಅನ್ನೋದು ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿರೋದ್ರಿಂದ ಮನುಷ್ಯರನ್ನ ಸೇಫಾಗಿ ಕರ್ಕೊಂಡು ಬರೋ ಲೆವೆಲ್ಗೆ ಇವತ್ತಿಗೆ ಪಾಸಿಬಲ್ ಆಗಿದೆ. 2020ರ ನಂತರ ಅಂಟಾರ್ಟಿಕಾಗೆ ಟೂರ್ಗೆ ಬರೋರು ವರ್ಷಕ್ಕೆ 1 ಲಕ್ಷ ಜನ ಅನ್ನೋ ಲೆವೆಲ್ಗೆ ಇವಾಗ ನಂಬರ್ಸ್ ಇನ್ಕ್ರೀಸ್ ಆಗಿದೆ. ಅಂದರೆ ಅದಕ್ಕೆ ರೀಸನ್ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಆ್ಯಂಡ್ ನ್ಯಾವಿಗೇಷನ್ ಟೆಕ್ನಾಲಜಿನೇ. ಏನೇ ಟೆಕ್ನಾಲಜಿ ಬೆಳೆದ್ರೂ ಇನ್ನೂ ಅಲ್ಲಿ ಚಾಲೆಂಜಸ್ ಇದೆ. ಎಲ್ಲ ಟೈಮ್ಸಲ್ಲೂ ನಮಗೆ ಅಲ್ಲೋಗಿ ವಿಸಿಟ್ ಮಾಡೋಕ್ಕಾಗಲ್ಲ. ನವೆಂಬರಿಂದ ಮಾರ್ಚ್ವರೆಗೂ ಮಾತ್ರನೇ ನಮಗೆ ಅಲ್ಲಿ ಹೋಗೋಕ್ಕಾಗೋದು. ಆ ಟೈಮಲ್ಲೇ ಅಲ್ಲಿ ಟೆಂಪರೇಚರ್ -20 ಡಿಗ್ರಿಯಿಂದ -15 ಡಿಗ್ರಿವರೆಗೂ ಇರುತ್ತೆ. ಇದೇ ಅಲ್ಲಿರೋ ಮನುಷ್ಯರಿಗೆ ಸೂಟ್ ಆಗೋ ಅಂಥ ಟೆಂಪರೇಚರ್. ಈ ಟೆಂಪರೇಚರಲ್ಲಿ ಸ್ನೋ ಸೂಟ್ ಎಲ್ಲ ಹಾಕ್ಕೊಂಡ್ರೆ ಈ ಫ್ರೋಸ್ ಬೈಟ್ ಎಲ್ಲ ಬರದೆ ಒಂದು ಲೆವೆಲ್ಗೆ ಸೇಫ್ ಆಗಿರ್ಬೋದು. ಇನ್ನು 6 ಮಂತ್ಸ್ ಡೇ ಆ್ಯಂಡ್ 6 ಮಂತ್ಸ್ ನೈಟ್ ಇರುತ್ತೆ. 23 ಡಿಗ್ರಿಗೆ ಟಿಲ್ಟ್ ಆಗಿರೋದ್ರಿಂದ ನಾರ್ತ್ ಪೋಲಲ್ಲಿ 6 ಮಂತ್ಸ್,
ಆ್ಯಂಡ್ ಸೌತ್ ಪೋಲಲ್ಲಿ 6 ಮಂತ್ಸ್ ಸನ್ಲೈಟ್ ಇರುತ್ತೆ. ಸೊ ಕಂಟಿನ್ಯೂಸ್ಲಿ ಡೇ ಆ್ಯಂಡ್ ಕಂಟಿನ್ಯೂಸ್ಲಿ ನೈಟ್ ಆಗಿರುತ್ತೆ. ಇಂತಹ ಒಂದು ಅಂಟಾರ್ಟಿಕಾ ಖಂಡ ಯಾರಿಗೆ ಸ್ವಂತ? ತಕ್ಷಣ ಹೊಡೆದಾಡ್ಕೊಳ್ತಾರಲ್ಲ, ಇದು ನನ್ನ ಜಾಗ ನಿನ್ನ ಜಾಗ ಅಂತ. ಎಸ್, ಆ ಥರ ಹಿಸ್ಟ್ರಿಯಲ್ಲಿ ಆಗಿದೆ. ಜನರ ಓಡಾಟ ಜಾಸ್ತಿ ಆದ ಕೂಡಲೇ ಜಾಗ ನಂದು ಅಂತ ಅಂದ್ಕೊಂಡು ಬರ್ತಾರಲ್ಲ, ಈ ರೀತಿ ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ ಅಮೇರಿಕ ಬಂತು. ಅಮೇರಿಕ 1946ರಲ್ಲಿ ಒಂದು ದೊಡ್ಡ ಟೀಮ್ ಜೊತೆ ಅಂಟಾರ್ಟಿಕಾಗೆ ಬರ್ತಾರೆ. ಬಂದು ಆಪರೇಷನ್ ಹೈ ಜಂಪ್ ಅನ್ನೋ ಹೆಸರಲ್ಲಿ ಟ್ರೈನಿಂಗ್ ಎಲ್ಲ ಮಾಡ್ತಿದ್ರು. 1949ರಲ್ಲಿ ಅರ್ಜೆಂಟೈನಾ, ಚಿಲೆ ಇವರೆಲ್ಲರೂ ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ರು. 1953ರಲ್ಲಿ ಯುನೈಟೆಡ್ ಕಿಂಗ್ಡಮ್ ಜೊತೆ ಫೈಟ್ ಆಗೋಕ್ಕೆ ಶುರು ಆದಾಗ 1959ರಲ್ಲಿ ಅಂಟಾರ್ಟಿಕಾ ಟ್ರೀಟಿ ಅನ್ನೋ ಒಪ್ಪಂದನ ಕ್ರಿಯೇಟ್ ಮಾಡ್ತಾರೆ. ಈ ಟ್ರೀಟಿ ಪ್ರಕಾರ ಅಂಟಾರ್ಟಿಕಾ ಒಂದು ಸೈಂಟಿಫಿಕ್ ರಿಸರ್ಚ್ಗೋಸ್ಕರ ಸ್ಟಡಿ ಮಾತ್ರನೇ ಮಾಡಬೇಕು, ಬಿಟ್ಟರೆ ವಾರ್ ಆಗಲಿ ಅಲ್ಲಿ ಏರಿಯಾನ ಅಪಹರಿಸೋದಾಗಲಿ ಮಾಡಬಾರ್ದು ಅನ್ನೋದೇ ಈ ಒಪ್ಪಂದ. ಈ ಒಪ್ಪಂದದಲ್ಲಿ ಆಲ್ಮೋಸ್ಟ್ 33 ದೇಶ ಇಲ್ಲಿವರೆಗೂ ಸೈನ್ ಮಾಡಿದ್ದಾರೆ. ಇಂಡಿಯಾ 1981ರಲ್ಲಿ ಸೈನ್ ಮಾಡಿ ನಾವು ಅಲ್ಲಿ ಸ್ಟಡಿ ಮಾಡೋಕ್ಕೆ ಕಳಿಸಿದ್ದೀವಿ. ರಿಸರ್ಚ್ ಸ್ಟೇಷನ್ ಇನ್ ಅಂಟಾರ್ಟಿಕಾ. ಸೊ ಅಂಟಾರ್ಟಿಕಾಗೆ ಸೈಂಟಿಸ್ಟ್ ಹೋಗಿ ಯಾವ ರೀತಿಯ ಸ್ಟಡೀಸ್ ಮಾಡ್ತಿದ್ದಾರೆ? ಇವತ್ತಿಗೆ 55ಕ್ಕೂ ಹೆಚ್ಚು ದೇಶದಿಂದ 1000ಕ್ಕೂ ಹೆಚ್ಚು ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡ್ತಿದ್ದಾರೆ. ಅಲ್ಲಿರೋ ರಿಸರ್ಚ್ ಸ್ಟೇಷನಲ್ಲೇ ಅತಿ ದೊಡ್ಡ ರಿಸರ್ಚ್ ಸ್ಟೇಷನ್ ಯಾವುದಂದರೆ ಅಮೇರಿಕಾದ ಮೆಕ್ ಮರ್ಡೋ ಸ್ಟೇಷನ್ನೇ. ಆ ಸ್ಟೇಷನಲ್ಲಿ ಅಂಟಾರ್ಟಿಕಾದಲ್ಲೇ 1500 ಜನರು ಸ್ಟೇ ಮಾಡಿ ಒಂದು ರಿಸರ್ಚ್ ಮಾಡೋ ಲೆವೆಲ್ಗೆ ಅತಿ ದೊಡ್ಡ ಸ್ಟೇಷನ್ ಇದು. ಆ 6 ಮಂತ್ಸ್ ಡೇಯಲ್ಲಿ ನೈಟಲ್ಲಿ 200 ಜನ ಮಾತ್ರನೇ ಅಲ್ಲಿ ಸ್ಟೇ ಮಾಡ್ತಾರೆ. ಹೇಳಬೇಕಂದ್ರೆ ಆ ಸ್ಟೇಷನ್ನ ಒಂದು ಮಿನಿ ಸಿಟಿ ಥರ ಕ್ರಿಯೇಟ್ ಮಾಡಿದ್ದಾರೆ. ಆ ಜಾಗದಲ್ಲಿ ಎಲ್ಲ ಫೆಸಿಲಿಟೀಸ್ನೂ ಇರುತ್ತೆ. ಹೋಟೆಲ್ಸ್, ಜಿಮ್, ಹಾಸ್ಪಿಟಲ್ಸ್, ರಿಸರ್ಚ್ ಲ್ಯಾಬ್ ಹೀಗೆ ಹೇಳ್ಕೊಂಡು ಹೋಗ್ಬೋದು. ಈ ಸ್ಟೇಷನ್ಗೆ ಅಂತಾನೆ ಸಪ್ರೇಟಾಗಿ ವೇಸ್ಟ್ ಮ್ಯಾನೇಜ್ಮೆಂಟ್ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಪೊಲ್ಯೂಷನ್ನ ಅವಾಯ್ಡ್ ಮಾಡ್ತಿದ್ದಾರೆ. ಆ ಕಾಂಟಿನೆಂಟನ್ನು ಸ್ಪಾಯ್ಲ್ ಮಾಡದೆ ಆ ಒಪ್ಪಂದದ ಪ್ರಕಾರ ಅದನ್ನೆಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಸರಿ, ಇಷ್ಟು ರಿಸರ್ಚರ್ಸ್ ಇದ್ದಾರೆ, ಸ್ಟಡೀಸ್ ನಡೀತಿದೆ, ಕಮ್ಯುನಿಕೇಷನ್ಗೆ ಏನು ಮಾಡ್ತಾರೆ? ಇಷ್ಟು ದೊಡ್ಡ ರಿಸರ್ಚ್ ಎಲ್ಲ ಮಾಡಬೇಕಂದ್ರೆ ಇಂಟರ್ನೆಟ್ ಬೇಕಲ್ವಾ? ಇಂಟರ್ನೆಟ್ಗೆ ಏನು ಮಾಡ್ತಿದ್ದಾರೆ? 24 ಅವರ್ಸ್ ಇಂಟರ್ನೆಟ್ ಇದ್ರೂ ಜಸ್ಟ್ 3-4 ಅವರ್ಸ್ ಮಾತ್ರನೇ ಫುಲ್ ಫ್ಲೆಡ್ಜ್ಡಾಗಿ ಯೂಸ್ ಮಾಡೋಕ್ಕಾಗೋದು. ಅದರಲ್ಲಿ ಕೆಲವು ಡಿಫಿಕಲ್ಟೀಸ್ ಇದೆ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ದಿನಕ್ಕೆ $3 to $4 ಅಲ್ಲಿ ಇಂಟರ್ನೆಟ್ಗೆ ಖರ್ಚು ಮಾಡಬೇಕಾಗುತ್ತೆ. ಅದನ್ನು ಒಂದು ಲಿಮಿಟೆಡ್ ಸ್ಪೀಡಲ್ಲೇ ಸಿಗುತ್ತೆ ಅಂತೆ. ಹಾಗಿರೋವಾಗ ಇವಾಗ 2022ರ ನಂತರ ಎಲಾನ್ ಮಸ್ಕ್ನ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಎಲ್ಲ ಬಂದ ಮೇಲೆ ಅದರಲ್ಲಿ ಇಂಟರ್ನೆಟ್ ಪ್ರೊವೈಡ್ ಮಾಡಿದ ಮೇಲೆ ಒಂದು ಮಟ್ಟಕ್ಕೆ ಇವಾಗ ಪರವಾಗಿಲ್ಲ ಅಂತಿದ್ದಾರೆ. ಓಕೆ, ಇಂಟರ್ನೆಟ್ ಎಲ್ಲ ಸಿಗ್ತಿದೆ. ಮೊದಲು ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಬೇಕು ಅಲ್ವಾ? ಕರೆಂಟ್ಗೆ ಅವರು ಏನು ಮಾಡ್ತಿದ್ದಾರೆ ಅಂದರೆ US ಆರ್ಮಿ 1962ರಲ್ಲಿ ಅತಿ ದೊಡ್ಡ ಮೆಕ್ ಮರ್ಡೋ ಸ್ಟೇಷನ್ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಪವರ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಚಿಕ್ಕ ನ್ಯೂಕ್ಲಿಯರ್ ಪ್ಲ್ಯಾನ್ನೇ ಅಲ್ಲಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅಲ್ಲಿರೋ ಬ್ಯಾಡ್ ವೆದರ್ ಕಂಡೀಷನಿಂದ ತುಂಬ ಎರರ್ಸ್ ಉಂಟಾಗ್ತಿದೆ. ಅವ್ರಿಗೆ ಅದನ್ನ ರನ್ ಮಾಡೋಕ್ಕಾಗ್ತಿಲ್ಲ. ನಂತರ 1972ರಲ್ಲಿ 10 ವರ್ಷಗಳ ನಂತರ ಅದನ್ನ ಡಿಕಮಿಷನ್ ಮಾಡ್ತಾರೆ, ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಪ್ರಪಂಚದ ಅತಿ ದೊಡ್ಡ ಶಕ್ತಿಯಾದ ನ್ಯೂಕ್ಲಿಯರ್ ಪ್ಲ್ಯಾನ್ನೇ ಅಂಟಾರ್ಟಿಕಾದಲ್ಲಿ ರನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಥಿಂಕ್ ಮಾಡಿ ಎಷ್ಟು ಬ್ಯಾಡ್ ವೆದರ್ ಇದೆ ಅಲ್ಲಿ ಅಂತ. ಮತ್ತೆ ಪವರ್ಗೆ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ ಇಲ್ಲಿವರೆಗೂ ಡೀಸೆಲ್ ಜನರೇಟರ್ಸ್ನೇ ಯೂಸ್ ಮಾಡ್ತಿದ್ದಾರೆ. ಸರಿ, ಇವಾಗ ನಮ್ಮ ಇಂಡಿಯಾ ಏನು ಮಾಡ್ತಿದ್ದಾರೆ? ಇಂಡಿಯಾದ ಬೇಸ್ ಅಲ್ಲಿ ಏನೇನಿದೆ ಅಂದರೆ ಆಲ್ರೆಡಿ ಹೇಳಿರೋ ಹಾಗೆ ಇಂಡಿಯಾ 1981ನಲ್ಲಿ ಟ್ರೀಟಿಯಲ್ಲಿ ಸೈನ್ ಮಾಡ್ತಾರೆ. ನಂತರ ತುಂಬ ಎಕ್ಸ್ಪಿಡಿಷನ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಇಲ್ಲಿವರೆಗೂ 3 ಸ್ಟೇಷನ್ಸ್ನ ಅಲ್ಲಿ ಸ್ಥಾಪಿಸಿದ್ದಾರೆ. 1984ರಲ್ಲಿ ದಕ್ಷಿಣ್ ಗಂಗೋತ್ರಿ ಅನ್ನೋ ಹೆಸರಲ್ಲಿ ಫಸ್ಟ್ ಒಂದು ಸೈಂಟಿಫಿಕ್ ಬೇಸ್ ಸ್ಟೇಷನ್ನ ಅಲ್ಲಿ ಸ್ಥಾಪಿಸ್ತಾರೆ. ಈ ಸ್ಟೇಷನ್ 1990ರಲ್ಲಿ ಕಂಪ್ಲೀಟಾಗಿ ಐಸಲ್ಲಿ ಸಬ್ಮರ್ಜ್ ಆಗುತ್ತೆ. ಅದರ ನಂತರ ಆ ಬೇಸ್ನ ಒಂದು ಸಪ್ಲೈ ಬೇಸ್ ಆಗಿ ಯೂಸ್ ಮಾಡಿ 1981ರಲ್ಲಿ ಮೈತ್ರಿ ಅನ್ನೋ 2ನೇ ಸ್ಟೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರ 2012ರಲ್ಲಿ ಭಾರತಿ ಅಂತ 3ನೇ ಸ್ಟೇಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವತ್ತಿಗೆ ಈ ಮೈತ್ರಿ ಆ್ಯಂಡ್ ಭಾರತಿ 2 ಪರ್ಮನೆಂಟ್ ಸ್ಟೇಷನ್ ಆಗಿ ರನ್ ಆಗ್ತಿದೆ. ದಕ್ಷಿಣ್ ಗಂಗೋತ್ರಿ ಮಾತ್ರ ಒಂದು ಸೀಸನಲ್ ಸಪ್ಲೈ ಬೇಸ್ ಆಗಿ ರನ್ ಆಗ್ತಿದೆ. ಸೊ ಹೀಗೆ ಒಂದೊಂದು ದೇಶದ ಸೈಂಟಿಸ್ಟ್ ಅಲ್ಲಿ ಬೇಸ್ ಸ್ಟೇಷನ್ನ ಎಸ್ಟಾಬ್ಲಿಷ್ ಮಾಡಿ ಸ್ಟಡೀಸ್ ನಡೆಸ್ತಿದ್ದಾರೆ. ಹಾಗೆ ಏನು ಸ್ಟಡೀಸ್ ಮಾಡಿದ್ದಾರೆ, ಏನೆಲ್ಲ ಕಂಡುಹಿಡ್ದಿದ್ದಾರೋ ಶಾರ್ಟ್ ಆಗಿ ನೋಡೋಣ. 2019ರಲ್ಲಿ ಫಸ್ಟ್ ಬ್ಲ್ಯಾಕ್ ಹೋಲ್ನ ಇಮೇಜ್ ನೋಡಿದ್ರಲ್ಲ, ಆ ಇಮೇಜ್ ಕ್ಯಾಪ್ಚರ್ ಮಾಡಿದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ಈ ಅಂಟಾರ್ಟಿಕಾದಲ್ಲಿರೋ ಸೌತ್ ಪೋಲ್ ಟೆಲಿಸ್ಕೋಪ್ಗಿದೆ.
ಪ್ರಪಂಚದಲ್ಲಿ ಹಲವು ಸೈಂಟಿಸ್ಟ್ ಈ ಆಸ್ಟ್ರೋನಾಮಿಕಲ್ ರಿಸರ್ಚ್ ಮಾಡೋಕ್ಕೆ ಸರಿಯಾದ ಜಾಗ ಅಂಟಾರ್ಟಿಕಾನೇ ಅಂತ ಹೇಳಿ ಇಲ್ಲೇ ಮಾಡ್ತಿದ್ದಾರೆ. ಅದಕ್ಕೆ ರೀಸನ್ ಏನು? ನಾವು ಆಲ್ರೆಡಿ ಹೇಳಿರೋ ಹಾಗೆ ಅದರ ವೆದರೇ. ಹ್ಯುಮಿಡಿಟಿ ತುಂಬ ಕಡಿಮೆ ಇರುತ್ತೆ. ತೇವಾಂಶ ಇಲ್ಲ ಅನ್ನೋದ್ರಿಂದ ವಾಟರ್ ಮಾಲಿಕ್ಯೂಲ್ಸ್ ಗಾಳಿಯಲ್ಲಿರಲ್ಲ, ಅಟ್ಮಾಸ್ಫಿಯರಲ್ಲಿ. ಆ್ಯಂಡ್ ತುಂಬ ದೂರದಿಂದ ಬರೋ ಆಪ್ಟಿಕಲ್ ಸಿಗ್ನಲ್ಸ್ ಎಲ್ಲೂ ಸ್ಕ್ಯಾಟರ್ ಆಗದೆ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಲೆನ್ಸ್ನ ತಲುಪುತ್ತೆ. ಅದರ ಮೂಲಕ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಅಂಟಾರ್ಟಿಕಾ ಬಂದು ನಾವು ಅಂದ್ಕೊಳ್ಳೋ ಹಾಗೆ ಸ್ನೋಯಿಂದ ತುಂಬಿದೆ ಅನ್ನೋದು ಮಾತ್ರ ಅಲ್ಲದೆ ಆ ಭೂಪ್ರದೇಶದಲ್ಲೂ ತುಂಬ ರಹಸ್ಯ, ತುಂಬ ಮಿಸ್ಟರೀಸ್ ಇದೆ. ಅದನ್ನೇ ಇವಾಗ ಸೈಂಟಿಸ್ಟ್ ಒಂದೊಂದೇ ಕಂಡುಹಿಡಿತಿದ್ದಾರೆ. 1911ರಲ್ಲಿ ಆಸ್ಟ್ರೇಲಿಯನ್ ಜಿಯೋಲಜಿಸ್ಟ್ ಒಬ್ಬರು ಅಂಟಾರ್ಟಿಕಾದಲ್ಲಿ ಒಂದು ಜಾಗನ ಫೈಂಡ್ ಮಾಡ್ತಾರೆ. ಥಾಮಸ್ ಗ್ರಿಫಿತ್ ಟೇಲರ್ ಅನ್ನೋರು. ಅದೊಂದು ವಿಚಿತ್ರವಾದ ವಾಟರ್ ಫಾಲ್ಸ್, ಬ್ಲಡ್ ಕಲರಲ್ಲಿ ಒಂದು ಗ್ಲೇಷಿಯರ್ ಫಾಲ್ ಆಗೋದನ್ನ ಅವರು ನೋಡ್ತಾರೆ. ಅದನ್ನ ನೋಡಿದ ತಕ್ಷಣ ಬ್ಲಡ್ ಫಾಲ್ಸ್ ಅಂತ ಅದಕ್ಕೆ ಹೆಸರಿಟ್ಬಿಡ್ತಾರೆ. ಅದೊಂದು ರೆಡ್ ಆಲ್ಗಿ ಆಗಿರ್ಬೋದು, ರೆಡ್ ಕಲರ್ ಅಲ್ಲಿರೋ ಪಾಚಿ ಆಗಿರ್ಬೋದು ಅಂತ ಮೊದಲು ಅಂದ್ಕೊಂಡ್ರು. ಆದರೆ ನಂತರನೇ ಅದಕ್ಕೆ ರೀಸನ್ ಏನು ಅಂತ ಗೊತ್ತಾಯಿತು. ಕೆಲವು ಸ್ಟಡೀಸ್ನ ನಂತರ ಆ ಜಾಗನ ರಿಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ಏನನ್ನು ಫೈಂಡ್ ಮಾಡಿದ್ರು ಅಂದರೆ ಈ ಐಸ್ ಲೇಯರ್ನ ಕೆಳಗೆ ಹೈ ಲೆವೆಲ್ ಸ್ಯಾಲಿನಿಟಿ ಇರೋ ಫ್ರೆಶ್ ವಾಟರ್ ಐರನ್ ಕಂಟೆಂಟಲ್ಲಿ ಜಾಸ್ತಿ ಇದೆ ಅಂತ. ಈ ಐರನ್ ಆ ಐಸ್ನ ಕ್ರ್ಯಾಕ್ಸ್ ಮೂಲಕ ಆಚೆ ಬರೋವಾಗ ಅಟ್ಮಾಸ್ಫಿಯರ್ ಜೊತೆ ಕಾಂಟ್ಯಾಕ್ಟ್ ಆಗಿ ಆಕ್ಸಿಡೈಸ್ ಆಗ್ತಿದೆ, ರಸ್ಟ್ ಹಿಡಿಯೋ ರೀತಿ. ಅದೊಂದು ಐರನ್ ಆಕ್ಸೈಡ್ ಆಗಿ ಚೇಂಜ್ ಆಗ್ತಿದೆ. ಅದರಿಂದಾನೇ ಅದು ರೆಡ್ ಕಲರಲ್ಲಿದೆ ಅನ್ನೋದನ್ನ ಫೈಂಡ್ ಮಾಡ್ತಾರೆ. 2024ರಲ್ಲಿ ರಷ್ಯಾ ಮಾಡಿದ ಸ್ಟಡೀಸಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅಂಟಾರ್ಟಿಕಾದ ಐಸ್ ಲೇಯರ್ನ ಕೆಳಗೆ ಆಲ್ಮೋಸ್ಟ್ 500 ಬಿಲಿಯನ್ ಬ್ಯಾರಲ್ಸ್ನಷ್ಟು ಆಯಿಲ್ ಸೋರ್ಸ್ ಇದೆ ಅಂತ ಫೈಂಡ್ ಮಾಡಿದ್ದಾರೆ. ನೋಡಿ ಎಷ್ಟು ರಿಸೋರ್ಸ್ಫುಲ್ ಆದ ಜಾಗ ಅದು. ಒಳಗೆ ಇನ್ನೂ ಅನೇಕ ರಹಸ್ಯಗಳೆಲ್ಲ ಇದೆ. ಆದರೆ ನಾವು ಹೋಗಿ ಆಯಿಲ್ ಎಲ್ಲ ತೆಗಿಯೋಕ್ಕಾಗಲ್ಲ. ಯಾಕಂದರೆ ಮುಖ್ಯವಾದ ಟ್ರೀಟಿನೇ ಆ ಖಂಡದಲ್ಲಿರೋ ರಿಸೋರ್ಸ್ನ ನಾವು ತಗೊಳ್ಬಾರ್ದು. ಅದು ಬರೀ ರಿಸರ್ಚ್ ಪರ್ಪಸ್ಗೆ ಮಾತ್ರನೇ ಅಂತ ಆಲ್ರೆಡಿ ಸೈನ್ ಮಾಡಿದ್ದೀವಿ. ಇಲ್ಲಾಂದರೆ ಆ ಆಯಿಲ್ಗೋಸ್ಕರ ಒಂದು ವಾರ್, ಯಾವ ಕಂಟ್ರಿ ಆ ಜಾಗ ಕವರ್ ಮಾಡುತ್ತೆ ಅನ್ನೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತಲ್ಲ. ಅದು ಮಾತ್ರ ಅಲ್ಲದೆ ಅಂಟಾರ್ಟಿಕಾದ ಐಸ್, ಅದರಲ್ಲಿ ಫ್ರೀಸ್ ಆಗಿರೋ ವೈರಸಸ್ ಹಲವು ಸಾವಿರ ವರ್ಷಗಳಿಗೆ ಮುಂಚೆ, ಲಕ್ಷಗಟ್ಟಲೆ ವರ್ಷಕ್ಕೆ ಮುಂಚೆ ಫ್ರೋಝನ್ ಆದ ವೈರಸ್ನ ತೆಗೆದಿದ್ದಾರೆ. ಸೊ ಹೀಗೆ ಸೋ ಮೆನಿ ಇಂಟ್ರೆಸ್ಟಿಂಗ್ ಸ್ಟಡೀಸ್ ಅಲ್ಲಿ ನಡೀತಿದೆ. ಐ ಹೋಪ್ ಇವಾಗ ನಿಮಗೆ ಅಂಟಾರ್ಟಿಕಾದ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಂದ್ಕೊಳ್ತೀನಿ. ಅದು ಎಷ್ಟು ದೊಡ್ಡ ಕಾಂಟಿನೆಂಟ್, ಯಾವ ರೀತಿಯ ಸ್ಟಡೀಸ್ ನಡೀತಿದೆ, ಇಂಡಿಯಾ ಏನು ಮಾಡ್ತಿದೆ, ಎನ್ವಿರಾನ್ಮೆಂಟ್ ಎಷ್ಟು ಡೇಂಜರಸ್ ಆಗಿತ್ತು, ಹೇಗೆ ಫೈಂಡ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ಇನ್ನೂ ಈ ರೀತಿಯ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡೋಕ್ಕೆ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.